ಶ್ರೀ ಬಸವ ಟಿ ವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಕಳೆದ ಸಂಚಿಕೆಯಲ್ಲಿ ನಾನು ಸಮಚಿತ್ತತೆಯನ್ನು ಕಾಯ್ದುಕೊಂಡು ಬದುಕನ್ನು ಬಂದಂತೆ ಸ್ವೀಕರಿಸಬೇಕು ಮತ್ತು ನಾವು ಬದುಕಿನಲ್ಲಿ ನಿಷ್ಠೆಯಿಂದ ಆಚರಣೆಯನ್ನು ನಡೆಸ್ಕೊಂಡು ಹೋಗುವಾಗ, ಅಂದರೆ ನಮ್ಮ ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ಅದಕ್ಕೆ ಕುಂದುಂಟಾಗುವಂತೆ ಯಾರೇ ಹೇಳಿದರೂ ಏನನ್ನಾದರೂ ನಾವು ಮಾಡಬಾರ್ದು, ನಮ್ಮ ನಿಷ್ಠೆಯನ್ನು ಕಳ್ಕೊಳ್ಬಾರ್ದು ಅನ್ನೋದನ್ನು ಅಕ್ಕಮ್ಮನ ವಚನಗಳ ಆಧಾರದ ಮೇಲೆ ವಿವರಿಸಿದ್ದೆ. ಈಗ ಮತ್ತೊಂದು ವಚನ ಏನಪ್ಪ ಅಂತ ಹೇಳಿದ್ರೆ, ಕಂಗಳ ಮುಂದೆ ಕಂಡಂತೆ ಕಾಣಬಹುದೇ, ಮನ ನೆನೆದಂತೆ ಆಡಬಹುದೇ, ಕಂಡವರಲ್ಲಿ ಸಂಗವ ಮಾಡಬಹುದೇ, ಅದು ಸ್ವ ಅನುಭಾವರಿಗೆ ಸಲ್ಲದ ಮತ. ಶಿವಪೂಜಕರಲ್ಲಿ, ಶಿವಧ್ಯಾನ ಮೂರ್ತಿಗಳಲ್ಲಿ, ಶಿವಾಕಥ ಪ್ರಸಂಗಿಗಳಲ್ಲಿ, ಶಿವಾಧಿಕ್ಯವಲ್ಲದೆ ಪೆರತೊಂದನ್ ಅರಿಯದವರಲ್ಲಿ, ತನು ಕರಗಿ ಮನ ಸಲೆಸೆಂದು ತ್ರಿವಿಧ ಪ್ರಸಾದದಲ್ಲಿ ಮಹಾಪ್ರಸಾದಿಯಾಗಿ ನಿಂದು ರಥಾಂಗಕ್ಕೆ ಅಭಂಗ ವಿರಳವಾಗಿಪ್ಪ ಸದ್ಭಕ್ತನಂಗವೇ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ಸುಖ. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ಸುಖ ಯಾರಲ್ಲಿ ನೆಲೆಗೊಳ್ಳುತ್ತೆ ಅಂದರೆ ಸದ್ಭಕ್ತನಂಗದಲ್ಲಿ, ಸದ್ಭಕ್ತನಾದವನಲ್ಲಿಯೇ ಶಿವನ ಸುಖ ನೆಲೆಗೊಳ್ಳುತ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹಾಗಾದರೆ ಸದ್ಭಕ್ತ ಯಾರು ಅನ್ನೋದನ್ನು ಈ ವಚನ ಮತ್ತು ಮತ್ತೊಂದು ವಚನದಲ್ಲಿ ಅಕ್ಕಮ್ಮ ಹೇಳ್ತಾರೆ. ಈ ಎರಡು ವಚನಗಳನ್ನು ನಾನು ಈ ಸಂಚಿಕೆಯಲ್ಲಿ ತಗೊಳ್ತೀನಿ. ಯಾರು ಸದ್ಭಕ್ತ? ಯಾರು ಸದ್ಭಕ್ತನಂಗದಲ್ಲೇ ಶಿವ ನೆಲೆಗೊಳ್ಳುತ್ತಾನೆ? ಯಾರು ಸದ್ಭಕ್ತ ಅಂತ ಹೇಳಿದರೆ, ಕಂಗಳ ಮುಂದೆ ಕಂಡಂತೆ ಕಾಣಬಹುದೇ, ಕಣ್ಣು ಮುಂದೆ ಕಂಡಂತೆ ಏನು ನೋಡ್ತೀವೋ ಅದನ್ನಷ್ಟೇ ಸತ್ಯ ಅಂದುಕೊಳ್ಳೋದೇ ಅಲ್ಲ, ಆದರೆ ಅದನ್ನು ಪರೀಕ್ಷಿಸಿ ಒಪ್ಪಿಕೊಳ್ಳೋದಿದೆಯಲ್ಲ, ಅದು ನಿಜವಾದ ರೀತಿ. ಕಣ್ಮುಂದೆ ಕಂಡಂತೆ ಕಾಣೋದು. ಕಂಡ ಮೇಲೆ ನೋಡ್ತಾ ಇದ್ದೀನಿ ಅಂದಮೇಲೆ ಮತ್ತೆ ಕಾಣೋದೇನು ಅಂದರೆ ಮತ್ತೆ ಮೇಲ್ನೋಟಕ್ಕೆ ಕಾಣೋದು ಬೇರೆ, ಆದರೆ ಹಿಂದಿನ ಅರ್ಥ, ಒಳ ಅರ್ಥ ಬೇರೆ ಇರುತ್ತಲ್ಲ, ಅದನ್ನು ಕಾಣೋದು ಬೇರೆ. ಕಣ್ಮುಂದೆ ಕಂಡದ್ದಷ್ಟೇ ಸತ್ಯ ಅಲ್ಲ, ನಮ್ಮ ಕಣ್ಣಿಗೆ ಕಾಣದೇ ಇರುವ ಸತ್ಯ ಕೂಡ ಇದೆ. ಎಷ್ಟೋ ಸಾತಿ ನಾವು ಎಲ್ಲಿದ್ದಾನೆ ದೇವರು, ಎಲ್ಲಿದ್ದಾನೆ ಅಂತ ತೋರಿಸಿ, ಎಲ್ಲ ಕಡೆ ದೇವರು ತೋರಿಸು ಅಂದಾಗ ನಾನು ಪ್ರತಿ ಸಂಚಿಕೆಯಲ್ಲಿ ಹೇಳುವಂಥ ಎಲ್ಲ ಕಡೆಯೂ ದೇವರಿದ್ದಾನೆ ಅಂದಾಗ ದೇವ್ರನ್ನ ಮತ್ತೊಂದು ಸಾರಿ ತೋರಿಸೋದು ಎಲ್ಲಿಂದ ಬಂತು? ನಮ್ಮ ಕಣ್ಮುಂದೆ ಅದು ಕಾಣ್ತಾ ಇಲ್ಲ ಅಂದ ತಕ್ಷಣ ಅದು ಇಲ್ಲ ಅಂತ ಅರ್ಥ ಅಲ್ಲ. ಗಾಳಿ ಬೀಸ್ತಾ ಇದೆ, ನಮ್ಮ ವಿಜ್ಞಾನ ಗಾಳಿ ಹೆಂಗೆ ಬೀಸ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಆದರೆ ಯಾಕೆ ಬೀಸುತ್ತೆ ಅನ್ನೋದನ್ನು ವಿಜ್ಞಾನ ಹೇಳೋಕ್ಕಾಗಿಲ್ಲ ಅಲ್ಲ. ಯಾಕೆ ಗಾಳಿ ಬೀಸ್ತಾ ಇದೆ? ಸೂರ್ಯ ಹುಟ್ಟುತ್ತಾನೆ ಅಥವಾ ಭೂಮಿ ಸುತ್ತುತ್ತಾ ಇದೆ, ಸೂರ್ಯ ಬೆಳಕು ನೀಡ್ತಾನೆ, ಇದನ್ನೆಲ್ಲ ವಿಜ್ಞಾನ ವಿವರಿಸ್ತಾ ಇದೆ. ಆದರೆ ಯಾಕೆ ಸೂರ್ಯನ ಬೆಳಕು ಭೂಮಿಗೆ ಬರ್ತಾ ಇದೆ, ಇದಕ್ಕೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಹಾಗಾಗಿ ನಾವು ಕಣ್ಣು ಮುಂದೆ ಕಂಡಷ್ಟೇ ಸತ್ಯ ಅಂತ ನಾವು ಒಪ್ಕೊಳ್ಳೋದಲ್ಲ. ಹಿಂದೆ ಕೂಡ ಏನಿರಬಹುದು ಅದನ್ನು ನಾವು ಅನುಭವದಿಂದ ಕಂಡುಕೊಳ್ಬೇಕು, ಅದನ್ನು ಕಾಣಬೇಕು. ಅದಷ್ಟೇ ಮೇಲ್ನೋಟಕ್ಕೆ ಕಾಣೋದಷ್ಟನ್ನೇ ಕಾಣಬಹುದೇ, ಅಷ್ಟೇನಾ ಅಲ್ಲ ಅನ್ನೋದು. ಮತ್ತು ಮನ ನೆನೆದಂತೆ ಆಡಬಹುದೇ, ಮನಸ್ಸು ಬಂದಂತೆ ಆಡೋದಾ? ನನಗೆ ಮನಸ್ಸಿಗೆ ಏನು ಅನಿಸ್ತು, ನನ್ನಿಷ್ಟ ಯೋಚನೆ ಮಾಡಿ, ಒಂದು ಕ್ಷಣ ಯೋಚನೆ ಮಾಡಿ. ಜಗತ್ತಲ್ಲಿ ಎಲ್ಲರೂ ನನ್ನಿಷ್ಟ, ನನ್ನ ಮನಸ್ಸು ಬಂತು ನಾನು ಹೀಗೆ ಮಾಡ್ತೀನಿ ಅಂತ ಮಾಡೋಕ್ಕೆ ನಿಂತರೆ ಪರಿಸ್ಥಿತಿ ಹೇಗಿರಬಹುದು? ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇಲ್ಲದ ಮಟ್ಟಿಗೆ ಬಹುಶಃ ನಮ್ಮ ಎಲ್ಲರ ಮನಸ್ಸುಗಳು ನೆನೆದಂತೆ ಆಡೋಕ್ಕೆ ಶುರು ಮಾಡಿಬಿಟ್ರೆ ಎಷ್ಟು ಅನಾಹುತಗಳಾಗಬಹುದು ಅಲ್ವಾ? ಹಾಗಾಗಿ ಮನ ನೆನೆದಂತೆ ಆಡಬಹುದೇ? ಮನಸ್ಸು ನಿನಗೆ ಅನಿಸಿದಂತೆ ನೀನು ಆಡಬಹುದಾ? ಇಲ್ಲ. ಮನಸ್ಸು ಅನಿಸಿದಂತೆ, ನನಗೇನೇನು ಅನಿಸಿದಂತೆಲ್ಲ ನಾನು ನಡ್ಕೊಳ್ಳೋಕ್ಕಾಗಲ್ಲ. ಅನಿಸಿದ್ದರಲ್ಲಿ ಸರಿ ತಪ್ಪು ಯಾವುದು, ಹೇಗೆ ನಡ್ಕೊಳ್ಬೇಕು ಅನ್ನುವ ವಿಚಾರವನ್ನು ಮಾಡಿ ನಾವು ನಡ್ಕೊಳ್ಬೇಕಾಗತ್ತೆ. ಹಾಗೆ ನಡ್ಕೊಳ್ಳೋದೇ ಸದ್ಭಕ್ತನ ಗುಣ ಅಂತ ಹೇಳಿ ಅಕ್ಕಮ್ಮಲ್ಲಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ನನಗೊಂದು ಕತೆ ನೆನಪಾಗೋದೇನಪ್ಪ ಅಂತ ಹೇಳಿದ್ರೆ, ಒಂದು ಊರು, ಆ ಊರಲ್ಲಿ ಸ್ವಲ್ಪ ಒಳ್ಳೆಯ ಹೆಸರನ್ನೇ ಮಾಡಿರುವ ಒಳ್ಳೆಯ ವ್ಯಕ್ತಿ ಅನ್ನಿಸ್ಕೊಂಡ್ರು ಒಬ್ಬ ಸಿರಿವಂತ. ಸಿರಿವಂತ ಅಂದರೆ ತುಂಬ ದೊಡ್ಡ ಸಿರಿವಂತನು, ಒಂದು ಮಧ್ಯಮ ವರ್ಗದ ಸಿರಿವಂತನಿರ್ತಾನೆ. ಆತ ಒಳ್ಳೆ ಹೆಸರನ್ನು ಮಾಡಿರ್ತಾನೆ ಊರಿನಲ್ಲಿ. ಯಾವ ಆತನ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಇಲ್ಲ. ಒಂದಿನ ಏನು ಮಾಡ್ತಾನೆ ಆತ, ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ದೊಣ್ಣೆಯನ್ನು ತಗೊಳ್ತಾನೆ.
ತಗೊಂಡು ಆ ಪಟ್ಟಣದ ಒಂದು ಚಿಕ್ಕ ಪಟ್ಟಣ, ಆ ಪಟ್ಟಣದ ಮಧ್ಯಕ್ಕೆ ಬರ್ತಾನೆ. ಆ ಪಟ್ಟಣದ ಮಧ್ಯಕ್ಕೆ ಬಂದು ನಿಂತು ಅಲ್ಲಿದ್ದ ಅಂಗಡಿ ಮುಂಗಟ್ಟುಗಳ ಮುಂದೆಲ್ಲ ನಿಂತು ಆ ಕೋಲನ್ನು ವಿಚಿತ್ರವಾಗಿ ತಿರುಗಿಸ್ತಾ ಆಟ ಹಿಂಗೆ ಅಂದ್ಕೊಂಡು ಅವನನ್ನು ಯಾರೂ ತಡೆಯೋ ಪ್ರಯತ್ನ ಮಾಡಲ್ಲ. ಜೊತೆಗೆ ಜನರಿಗೆಲ್ಲ ಆಶ್ಚರ್ಯ, ಏನಾಯ್ತಪ್ಪ ಇವನಿಗೆ, ಒಳ್ಳೆ ವ್ಯಕ್ತಿ, ಚೆನ್ನಾಗೇ ಇದ್ದವನು, ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಅಂತ ಹೇಳಿ. ಆದರೆ ಕೋಲನ್ನು ತಿರುಗಿಸ್ತಾ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಹಾಳು ಮಾಡ್ಕೊಂಡು ಬರ್ತಾ ಇದ್ದಾನೆ. ಯಾರು ತಡೆಯೋಕ್ಕೂ ಧೈರ್ಯ ಇಲ್ಲ, ತಡೆಯೋ ಪ್ರಯತ್ನವೂ ಅಲ್ಲಿ ಮಾಡಲಿಲ್ಲ. ಆ ಊರಿನ ತಳವಾರನಿಗೆ ದೂರ ಹೋಯಿತು, ಈತ ಹೀಗೆ ಮಾಡ್ತಾ ಇದ್ದಾನೆ. ಸರಿ, ತಳವಾರ ಒಂದು 4 ಜನ ಭಟರನ್ನು ಕಳಿಸಿ ಆತನ ಅನಾಹುತಗಳನ್ನು ತಡೆದು ನಿಲ್ಲಿಸಿ ಕರ್ಕೊಂಡು ಬರೋ ಥರ ಹೇಳ್ದ. ಆ ಸಿರಿವಂತ ಹಾಗೆ ಎಷ್ಟೋ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಹಾಳು ಮಾಡಿದ್ದ, ಎಲ್ಲ ಚೆಲ್ಲಾಪಿಲ್ಲಿ ಮಾಡಿದ್ದ, ಎಷ್ಟೋ ಹಣ್ಣಿನ ಅಂಗಡಿ ಎಲ್ಲ ಅಲ್ಲಿ ರಸ್ತೆಯಲ್ಲಿ ಬಿದ್ದಿತ್ತು. 4 ಜನ ಭಟರು ಬಂದು ಆತನನ್ನು ಹಿಡಿದ್ರು. ತಳವಾರರು ಕರೀತಾ ಇದ್ದಾರೆ ಬನ್ನಿ ಅಂತ ಹೇಳಿ. ಸರಿ, ಅವನನ್ನು ಎಳ್ಕೊಂಡು ಹೋದರು, ಕರ್ಕೊಂಡು ಹೋದರು. ನ್ಯಾಯಸ್ಥಾನದಲ್ಲಿ ನಿಲ್ಲಿಸಿದ್ರು. ನ್ಯಾಯಸ್ಥಾನದಲ್ಲಿ ನಿಲ್ಲಿಸಿದಾಗ ಎಲ್ಲರಿಗೂ ಆಶ್ಚರ್ಯ, ಯಾಕೆ ಅವನು ಇದ್ದಕ್ಕಿದ್ದಾಗ ಹಿಂಗೆ ಮಾಡೋಕ್ಕೆ ಶುರು ಮಾಡ್ದ ಅಂತ. ಆಗ ಅವನು ಹೇಳಿ, ಯಾಕೆ ಸ್ವಾಮಿ ಹಿಂಗೆ ಮಾಡಿದ್ರಿ ಅಂತ ಆ ನ್ಯಾಯಸ್ಥಾನದಲ್ಲಿ ಕೇಳಿದರು. ಅದಕ್ಕೆ ಅವನು ಹೇಳ್ದ, ನಾನು ಯಾಕೆ ಮಾಡಿದೆ ಅಂತ ಹೇಳ್ತೀನಿ. ನೀವು ಊರಲ್ಲಿರೋ ಶ್ರೀಮಂತರನ್ನೆಲ್ಲ ಕರೆಸಿ, ಹಾಗೆ ಊರಲ್ಲಿರೋ ವ್ಯಾಪಾರಿಗಳನ್ನೆಲ್ಲ ಕರೆಸಿ, ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಊರಲ್ಲಿರೋ ಗುರುವೃಂದದವರನ್ನೆಲ್ಲ ಕರೆಸಿ, ಮುಖ್ಯವಾಗಿ ಅವರನ್ನು ಕರೆಸಿ, ಊರಲ್ಲಿರೋ ತಂದೆ ತಾಯಿಗಳನ್ನೆಲ್ಲ ಕರೆಸಿ, ಅಂದರೆ ಹೆಚ್ಚು ಕಮ್ಮಿ ಊರನ್ನೆಲ್ಲ ಕರೆಸಿ ಅಂತ ಹೇಳಿದೆ. ಇವ್ರಿಗೆ ಆಶ್ಚರ್ಯ ಆಯಿತು, ಯಾಕೆ ಇವನು ಹಿಂಗೆ ಹೇಳ್ತಾ ಇದ್ದಾನೆ, ಇರಲಿ, ಆದರೂ ಇವನಿಗೇನೋ ತಲೆ ಕೆಟ್ಟಿರಬೇಕು, ಬಹುಶಃ ಈ ತಲೆ ಕೆಟ್ಟವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೇ ಸರಿಯಾದ ಮಾರ್ಗ. ಆದರೆ ಆ ಔಷಧಾಲಯದವರು ಬರೋವರೆಗೂ ಸಮಯವನ್ನು ತಳ್ಳಬೇಕಲ್ಲ, ಅವ್ರು ಬರೋವರೆಗೂ ಏನು ಮಾಡೋಣ, ಆಯಿತು ಸ್ವಾಮಿ, ಹೇಳಿ ಕಳಿಸ್ತೀವಿ ಅಂತ ಹೇಳಿ ನೆಪ ಮಾತ್ರಕ್ಕೆ ಎಲ್ಲರಿಗೂ ಹೇಳಿ ಕಳಿಸ್ತಾರೆ. ಎಲ್ಲರೂ ಒಬ್ಬೊಬ್ಬರೇ ಬಂದರು, ಎಲ್ಲ ಜನ ಸೇರಿದರು. ಅಷ್ಟರಲ್ಲಿ ಔಷಧಾಲಯದವರು ಬಂದಿದ್ದರು, ಆಸ್ಪತ್ರೆಯವರು ಬಂದಿದ್ದರು. ಅಲ್ಲಿ ಬಂದಿದ್ದರು, ಇಲ್ಲಿ ನಿಂತಿದ್ದಾನೆ, ಇಲ್ಲಿ ಕೇಳ್ತಾ ಇದ್ದಾರೆ, ಮತ್ತೆ ಯಾಕೆ ಹಂಗೆ ಮಾಡಿದ್ರಿ ಸ್ವಾಮಿ ಅಂತ. ಎಲ್ಲರೂ ಬಂದ್ರಾ ಅಂತ ಕೇಳಿದ್ರು. ಎಲ್ಲರೂ ಬಂದಿದ್ದಾರೆ. ಮತ್ತು ವೈದ್ಯರ ತಂಡ ಕೂಡ ಬಂದಿದೆ, ನಿನಗೆ ಕಾಯಿಲೆ ಇದೆ ಅಂತ ಕರ್ಕೊಂಡು ಹೋಗೋಕ್ಕೆ ಅಂತ ಜನ ಗುಸುಗುಸುನ್ನು ನಗ್ತಾ ಇದ್ದಾರೆ. ಆಗ ಆತ ಹೇಳ್ದ, ನಾನು ಯಾಕೆ ಹಂಗೆ ಮಾಡಿದೆ ಅಂದರೆ, ನನಗೆ ಹಂಗೆ ಮಾಡಿದ್ರೆ ಖುಷಿ ಆಗುತ್ತೆ ಅನ್ನಿಸ್ತು, ನನ್ನ ಮನಸ್ಸು ಬಂತು, ಅದಕ್ಕೆ ಹಂಗೆ ಮಾಡಿದೆ ಅಂತ ಹೇಳ್ದೆ. ಅಲ್ಲ ಸ್ವಾಮಿ, ನಿಮ್ಮ ಮನಸ್ಸು ಬಂತು ಅಂತ ನಿಮಗೆ ಖುಷಿ ಆಗುತ್ತೆ, ಏನೋ ಹಿಂಗೆ ಆಡಿದ್ರೆ ಖುಷಿ ಆಗುತ್ತೆ, ನನ್ನ ಮನಸ್ಸು ಖುಷಿ ಆಗುತ್ತೆ ಅಂತ ಹೇಳಿ ಹಿಂಗೆ ಆಡಿದ್ರೆ ಎಷ್ಟು ಜನಕ್ಕೆ ತೊಂದರೆ ಆಯ್ತಲ್ಲ ಅಂತ ಹೇಳಿ ಅವರು ಕೇಳಿದರು. ಅಂದರೆ ನನ್ನ ಮನಸ್ಸು ಬೇರೆಯವ್ರಿಗೆ ತೊಂದರೆ ಕೊಟ್ಟು ನಾನು ಖುಷಿ ಪಡುವಂಥ ಒಂದು ಯೋಚನೆ ಮಾಡ್ತು ಅಂದರೆ, ಸೊ ನನ್ನ ಮನಸ್ಸೇ ರೂಪುಗೊಂಡಿರೋದೇ ತಪ್ಪಲ್ವೇ ಅಂತ ಅವನು ಹೇಳ್ದ. ಹಾಗಿದ್ರೆ ಏನು ಮಾಡಬೇಕೀಗ, ಒಂದು ವಿಚಿತ್ರ ಆಯ್ತಲ್ಲಪ್ಪ, ಈಗ ನನ್ನ ಮನಸ್ಸು ಈ ಬೇರೆಯವ್ರಿಗೆ ಕಷ್ಟ ಕೊಟ್ಟರು, ಸಮಸ್ಯೆ ಆದರೂ ಪರವಾಗಿಲ್ಲ, ನಾನು ಹಿಂಗೆ ಮಾಡಿದ್ರೆ ಖುಷಿ ಆಗುತ್ತೆ ಅಂತ ಹೇಳಿ ನನ್ನ ಮನಸ್ಸು ಅನ್ನಿಸ್ತು ಅಂದರೆ, ಆ ಮನಸ್ಸಿಗೆ ಅನ್ನಿಸಿತ್ತಲ್ಲ, ಆ ಮನಸ್ಸನ್ನು ರೂಪಿಸಿರೋರದೇ ತಪ್ಪಲ್ವೇ ಅಂತ ಕೇಳ್ದೆ. ಎಲ್ಲರಿಗೂ ಆಶ್ಚರ್ಯ ಆಯಿತು, ಇದು ಒಳ್ಳೆ ಕಥೆ ಆಯ್ತಲ್ಲ, ನಿನ್ನ ಮನಸ್ಸನ್ನು ನೀನು ತಾನೇ ರೂಪಿಸ್ಕೊಂಡಿರೋ, ನಿನ್ನ ಮನಸ್ಸಿಗೆ ಅನಿಸಿದ್ರೆ ಯಾರು ಹೊಣೆ ಅಂತ ಅಲ್ಲಿರೋರೆಲ್ಲ ಕೇಳಿದ್ರು. ಅದಕ್ಕೆ ಅವನು ಹೇಳ್ದ, ನನ್ನ ಮನಸ್ಸಿಗೆ ಈ ಥರ ಅನ್ನಿಸ್ಬೇಕು ಅಂದರೆ, ಈ ಥರ ವಿಚಿತ್ರ ಬಯಕೆಗಳು ನನ್ನ ಮನಸ್ಸಲ್ಲಿ ಹುಟ್ಕೊಳ್ಬೇಕು ಅಂದರೆ, ಈ ನನ್ನ ಮನಸ್ಸನ್ನು ರೂಪಿಸಿರೋ ನನ್ನ ಗುರುಗಳು, ನನ್ನ ಹೆತ್ತವರು, ನನ್ನ ಊರು ಎಲ್ಲರೂ ಜವಾಬ್ದಾರರಲ್ವಾ, ಎಲ್ಲರೂ ಕಾರಣ ಅಲ್ವಾ ಇದಕ್ಕೆ ಅಂತ ಆ ವ್ಯಕ್ತಿ ಕೇಳಿದ. ಎಲ್ಲರಿಗೂ ಆಶ್ಚರ್ಯ ಆಯಿತು. ಹೌದಲ್ವಾ, ನಾವು ಬೌದ್ಧಿಕವಾಗಿ ಶಿಕ್ಷಣವನ್ನು ಕೊಡ್ತೀವಿ, ತಿದ್ದಿತೀವಿ, ಇದು ಕಲಿ, ಅದು ಮಾಡು, ಇದು ಮಾಡು ಅಂತ. ದೈಹಿಕವಾಗೂ ನಾವು ಪೋಷಣೆಯನ್ನು ಮಾಡ್ತೀವಿ, ಆದರೆ ಮಾನಸಿಕವಾಗಿ ಎಷ್ಟರ ಮಟ್ಟಿಗೆ ನಾವು ರೂಪಿಸ್ತಾ ಇದ್ದೀವಿ ನಮ್ಮ ಮಕ್ಕಳನ್ನು. ಅವ್ರ ಮನಸ್ಸಿಗೆ ಆ ಥರದ ಆಲೋಚನೆಗಳು ಬರ್ತಾ ಇದೆ ಅಂದರೆ, ಅವರ ಮನಸ್ಸು ಯಾವ ಥರ ರೂಪುಗೊಂಡಿದೆ, ಆ ಮನಸ್ಸಲ್ಲಿ ಆ ಥರ ಕೆಟ್ಟ ಆಲೋಚನೆಗಳು, ಯಾವುದೇ ಥರದ ಕೆಟ್ಟ ಆಲೋಚನೆಗಳು ಬರದಂತೆ ರೂಪಿಸೋಕೆ ಸಾಧ್ಯ ಇಲ್ವಾ? ಇಂಥ ಒಂದು ಪ್ರಯತ್ನವನ್ನು ನಮ್ಮ ಶಿಕ್ಷಣ ವ್ಯವಸ್ಥೆ, ಪೋಷಕರು, ನಮ್ಮ ಸಮಾಜ ಮಾಡ್ತಾ ಇದೆಯಾ? ಮಕ್ಕಳಲ್ಲಿ ಮಾನಸಿಕ ದೃಢತೆ ಮತ್ತು ಮಾನಸಿಕವಾದ ಪೋಷಣೆ, ಅಂದರೆ ಯಾವ ಥರದ ಪೋಷಣೆ? ಸುಪೋಷಣೆ, ಉತ್ತಮವಾದ ಮನಸ್ಥಿತಿ ರೂಪುಗೊಳ್ಳುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆಯಾ?
ಒಂದು ಮಗು ಹುಟ್ಟಿದಾಗಿಂದ ಆ ಮಗು ಬೆಳೆಯುವ ವಾತಾವರಣ ಯಾವ ಥರ ಇದೆ, ಆ ಮಗುವಿನ ನಡುವಿನ ಸಂಬಂಧಗಳು ಯಾವ ರೀತಿ ಆ ಮಗುವಿನ ಮನಸ್ಸನ್ನು ರೂಪಿಸ್ತಾ ಇದ್ದಾವೆ. ಕುವೆಂಪು ರಾಮಾಯಣ ದರ್ಶನದಲ್ಲಿ ಬಹಳ ಉತ್ತಮವಾಗಿ ಹೇಳ್ತಾರೆ ಈ ಮಾತನ್ನು. ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರು ನೋಡಿ, ಮಂಥರೆಯ ವಿಷಯವನ್ನು ಮಾತಾಡ್ತಾ ಅವ್ರು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಯಾವ ಮಗು ಪ್ರೇಮಪೂರ್ಣ ವಾತಾವರಣದಲ್ಲಿ ಬೆಳೆಯುತ್ತೋ ಅದು ಪ್ರೇಮಿಸೋದನ್ನು ಪ್ರೀತಿಸೋದನ್ನು ಕಲ್ತ್ಕೊಳ್ಳುತ್ತೆ. ಯಾವ ಮಗು ದ್ವೇಷಪೂರ್ಣ ವಾತಾವರಣದಲ್ಲಿ ಬೆಳೆಯುತ್ತೋ ಆ ಮಗು ದ್ವೇಷಿಸೋದನ್ನು ಕಲ್ತ್ಕೊಳ್ಳುತ್ತೆ. ಹಾಗಾಗಿ ಅದು ಗಿಳಿ ಕಥೆನೂ ನಮಗಿದೆ, ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಇದೆ ನಮಗೆ. ನಾವು ಕಥೆಗಳ ಮೂಲಕ ಈಗಾಗಲೇ ನಾನು ಹೇಳಿದ್ದೀನಿ ಸಾಕಷ್ಟು ಬಾರಿ. ಅಂದರೆ ಒಟ್ಟು ನಮ್ಮ ಮನಸ್ಸನ್ನು ರೂಪಿಸೋದು ಬಹಳ ಎಷ್ಟು ಮುಖ್ಯ. ಮನಸ್ಸು ಬಂದಂತೆ, ಮನಸ್ಸು ಆ ಥರದ ಯೋಚನೆಯನ್ನೇ ಮಾಡದಂತೆ, ದುರಾಲೋಚನೆಯನ್ನೇ ತೊಡಗದಂತೆ ಮನಸ್ಸನ್ನು ರೂಪಿಸೋದು ಹೇಗೆ, ಅಂಥ ಒಂದು ವಾತಾವರಣ, ಅಂಥ ಒಂದು ರೂಪಿಸುವಿಕೆ, ಕಟ್ಟುವಿಕೆ ಬಾಲ್ಯದಿಂದಲೇ ಅಂದರೆ ಮಗುವಿನಿಂದಲೇ ಆಗಬೇಕು. ಆದರೆ ಆಗ್ತಾ ಇದೆಯಾ? ನಮ್ಮ ಶಿಕ್ಷಣ ವ್ಯವಸ್ಥೆ ಅದನ್ನು ಮಾಡ್ತಾ ಇದೆಯಾ? ಮೇಷ್ಟ್ರುಗಳು ಪ್ರೈಮರಿ ಸ್ಕೂಲ್ KG ಮೇಷ್ಟ್ರುಗಳು, UKG LKG ಈ ಟೀಚರ್ಸ್ ಎಲ್ಲ ಏನು ಮಾರ್ಕ್ಸ್ ಕಾರ್ಡ್ ಬರೀ, ABCD ಕಲಿಸು, ಅಥವಾ ಇನ್ನೊಂದು ಈ ಥರ ಕೆಲಸಗಳನ್ನು ಮಾಡಿಸು, ಅವ್ರು A ಗ್ರೇಡು B ಗ್ರೇಡ್, ಮಗು A ಗ್ರೇಡ್ ತಗೊಂಡ ಇದು ಇಷ್ಟಕ್ಕೆ ಸೀಮಿತ ಆಗ್ತಾ ಇರೋವಂಥ ಸಂದರ್ಭದಲ್ಲಿ ಮಗುವಿನ ಮಾನಸಿಕ ಸ್ಥಿತಿ ಹೇಗೆ, ಮಗುವಿಗೆ ಮನಸ್ಸಲ್ಲಿ ನಾವು ಸದ್ಭಾವನೆಗಳನ್ನು ಮೂಡಿಸೋದು ಹೇಗೆ, ಮಗುವಿನ ಮನಸ್ಸಲ್ಲಿ ಆಲೋಚನೆಗಳನ್ನು ಹುಟ್ಟುಹಾಕೋದು ಹೇಗೆ, ಮಗುವಿನ ಮನಸ್ಸಲ್ಲಿ ನಾವು ಸನ್ನಡತೆಯನ್ನು ರೂಪಿಸೋದು ಹೇಗೆ, ಒಂದು ನೀತಿ ಕಥೆಗಳ ಮೂಲಕ ಒಂದು ನೈತಿಕತೆಯನ್ನು ಅವರಲ್ಲಿ ರೂಪಿಸೋದು ಹೇಗೆ, ಸಮಾಜಕ್ಕೆ ಒಬ್ಬ ಸದೃಢ ಮಾನಸಿಕ ವ್ಯಕ್ತಿಯನ್ನು ನೀಡೋದು ಹೇಗೆ ಅನ್ನೋದು ನಮ್ಮ ಪಠ್ಯಕ್ರಮದಲ್ಲಿ ಇದೆಯಾ ಅನ್ನೋದನ್ನು ನಾವು ಒಂಚೂರು ಗಮನಿಸ್ಕೊಳ್ಬೇಕು. ನಾವು ಪಠ್ಯ ಅಂದರೆ ಬರೀ ABCD ಕಲಿಸು, I ಕಲಿಸು, ಓದಿಸು, ಬರೆಸು, ವಿಷಯಗಳನ್ನು ತಿಳಿಸು, ಇವುಗಳ ಜೊತೆಗೆ ಇದು ಬೌದ್ಧಿಕವಾಗಿ ಬೆಳವಣಿಗೆ, ಬೌದ್ಧಿಕವಾಗಿ ಬೆಳೆಸ್ತಾ ಇದ್ದೀವಿ ನಾವು. ಆದರೆ ಮಾನಸಿಕವಾಗಿ ನಾವು ಯಾವ ಥರದೊಂದು ಪೋಷಣೆಯನ್ನು ಮಾಡ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಬಂದಾಗ ಆ ಶ್ರೀಮಂತ ಹೇಳಿದ್ನಲ್ಲ ಆ ಮಾತು ನೆನಪಾಗುತ್ತೆ. ನನ್ನ ಈ ವಿಕಾರ ಮನಸ್ಸು ರೂಪುಗೊಳ್ಳೋಕೆ ಕಾರಣ ಯಾರು? ನನಗೆ ಹಿಂಗಂತ ಒಂದು ಕೆಟ್ಟ ಆಲೋಚನೆ ಬಂದಾಗ ಆ ಆಲೋಚನೆ ರೂಪುಗೊಳ್ಳೋಕೆ ಕಾರಣ ಯಾರು? ಎಲ್ಲನೂ ಹುಟ್ಟಿದಾಗಿಂದನೇ ಎಲ್ಲ ನಾವು ಸುತ್ತಲಿನ ಪರಿಸರದಲ್ಲೇ ಬೆಳೆಯೋರು. ನಾವು ಅಂದರೆ ಎಲ್ಲವನ್ನು ನೋಡಿ ಬೆಳೆಯೋರು, ನೋಡಿ ಕಲಿಯೋರು, ಎಲ್ಲವನ್ನು ಹೀರಿಕೊಂಡು ಎಲ್ಲವನ್ನು ಅರ್ಥ ಮಾಡಿಕೊಂಡು. ಅಂದರೆ ನನ್ನ ಸುತ್ತಲಿನ ವಾತಾವರಣ, ನನಗೆ ಕಟ್ಟಿಕೊಟ್ಟಂತಹ ಪರಿಸರ, ನನಗೆ ಹೇಳಿಕೊಟ್ಟಂಥ ಮಾತು, ನನಗೆ ಹೇಳಿಕೊಟ್ಟಂಥ ಶಿಕ್ಷಣ ನನ್ನ ಮನಸ್ಸನ್ನು ಹೇಗೆ ರೂಪಿಸಿದೆ? ನನ್ನ ಮನೆಯ ವಾತಾವರಣ, ಎದ್ದರೆ ಬಿದ್ದರೆ ಅಪವಾದಗಳು ಇದ್ದಾವೆ, ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ. ಸಾಕಷ್ಟು ಮನೆಗಳಲ್ಲಿ ಎದ್ದೆ ಬೆಳಗ್ಗೆಯಿಂದ ಸಂಜೆವರೆಗೂ TV ಆನ್ ಆಗೇ ಇರೋದನ್ನು ನೋಡ್ತಾ ಇದ್ದೀವಿ. TV ಕಾರ್ಯಕ್ರಮಗಳಲ್ಲಿ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಹೊಡೆದಾಟ, ಬಡಿದಾಟ. ನಿಮ್ಗೆ ಧಾರಾವಾಹಿಗಳಲ್ಲಿ ನಿಜವಾದ ನಾಯಕ ನಾಯಕಿಯರ ಹೊಡೆದಾಟ ಇದ್ದರೆ, ಇನ್ನು ಈ ಕಾರ್ಟೂನ್ಗಳಲ್ಲಿ ಬೊಂಬೆಗಳ ಹೊಡೆದಾಟ. ಅವನು ಬಂದ, ಇವನು ಬಂದ, ಹಿಂಗೆ ಹೊಡೆತು, ಹಂಗೆ ಹೊಡೆದು, ಈ ಥರದೊಂದು ಹೊಡೆದಾಟವನ್ನೇ ನೋಡಿ ನಮ್ಮ ಮಕ್ಕಳು ಬೆಳೀತಾ ಇರುವಾಗ, ನಾನು ಯಾಕೆ ಸ್ಪೈಡರ್ಮನ್ ತನ್ನ ಹಿಂಗೆ ಹೊಡಿಬಾರ್ದು, ನಾನು ಯಾಕೆ ಇಷ್ಟು ಜನರ ಒಂದೇ ಸತಿಗೆ ಹೊಡೆದ್ರೆ ಹಿಂಗಿರುತ್ತೆ, ಈ ಥರದ ಆಲೋಚನೆಯನ್ನೇ ನನ್ನ ಮಗು ಕಲಿತುಕೊಳ್ಳುತ್ತೆ ಹೊರತು ಬೇರೆ ಆಲೋಚನೆಯನ್ನು ಕಲಿತುಕೊಳ್ಳೋಕ್ಕೆ ಸಾಧ್ಯನಾ? ಬೇರೆ ಮಾನಸಿಕ ಸ್ಥಿತಿಯನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯನಾ? ಇದೊಂದು ಪ್ರಶ್ನೆ. ಇದು ಬರೀ TV ವಾತಾವರಣ, TVಯಿಂದ ಅಂತ ಮಾತ್ರ ಅಲ್ಲ. ಇನ್ನು 1 ವರ್ಷದ ಮಗು ಕೈಯಲ್ಲಿ ಮೊಬೈಲ್, 1 ವರ್ಷದ ಮಗು ಕೈಯಲ್ಲಿ ಮೊಬೈಲ್. ನಾನು ಬಸ್ಸಲ್ಲಿ ಈ ಮೆಟ್ರೋ ಟ್ರೈನ್ಗಳೆಲ್ಲ ನೋಡುವಾಗ ಆಶ್ಚರ್ಯ ಆಗೋದೇನಪ್ಪ ಅಂತ ಹೇಳಿದ್ರೆ, ಆ ಮಗು ಮೊಬೈಲ್ ಕೊಟ್ಟರೆ ಮಾತ್ರ ಸುಮ್ಮನೆ ಇರುತ್ತೆ ಅಲ್ಲಿ ಪ್ರಯಾಣದಲ್ಲಿ. ಮೊಬೈಲ್ ಕಿತ್ಕೊಂಡ್ರೆ ಎಷ್ಟು ಜೋರ, ಇಷ್ಟು ಚಿಕ್ಕ ಮಗು ಆ ಮೊಬೈಲ್ಗೆ ಅಷ್ಟರ ಮಟ್ಟಿಗೆ ಅಂಟ್ಕೊಂಡಿದೆಯಾ? ಮೊಬೈಲ್ಗೇನು ಮಗು ಹುಟ್ಟಿದಾಗೇ ಮೊಬೈಲ್ ಇದೆ ತೊಗೋಬೇಕು ಅಂತ ಗೊತ್ತಾಯ್ತಾ? ಮೊಬೈಲನ್ನು ಕೊಟ್ಟೋರು ಯಾರು? ಮೊಬೈಲಿಂದ ಅದನ್ನು ತಪ್ಪು ದಾರಿಗೆ ಇಳಿತಾ ಇರೋರು ಯಾರು? ಪೋಷಕರಾಗಿ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ? ಆ ಮಕ್ಕಳೊಡನೆ ಪ್ರೇಮಪೂರ್ಣವಾಗಿ ಮಾತಾಡೋಕ್ಕೂ ಪುರುಸೊತ್ತಿಲ್ಲದೆ ಎಷ್ಟು ನೋಡಿ ಫೋನ್ಗಳಲ್ಲಿ ನಾವು ಮುಳುಗಿ ಹೋಗಿರುವಂಥ ಪೋಷಕರನ್ನು. ಇಂಥೆಲ್ಲ ವಾತಾವರಣದಲ್ಲಿ, ಇಂಥೆಲ್ಲ ಸಂದರ್ಭಗಳಲ್ಲಿ ಬೆಳೆಯೋ ಮಗುವಿನ ಮನಸ್ಸು ಹೇಗೆ ರೂಪುಗೊಳ್ಬೋದು ಅನ್ನೋ ಪ್ರಶ್ನೆ ನಮಗೆ ಆ ವ್ಯಕ್ತಿ ಕೇಳಿದ ಪ್ರಶ್ನೆ. ಅವನಿಗೆ ಏನು ಕೇಳಿದ? ನನ್ನ ಈ ವಿಕಾರ ಆಲೋಚನೆ, ಈ ವಿಕಾರ ಮನಸ್ಸು ರೂಪುಗೊಳ್ಳೋಕ್ಕೆ ಕಾರಣ ಏನು ಅಲ್ವಾ? ಏನು ಕಾರಣ? ಯಾಕೆ ನನಗಂಗೆ ಅನ್ನಿಸ್ತು?
ಮನಸ್ಸು ಅನ್ನಿಸ್ತು, ಆದರೆ ಮನಸ್ಸಿಗೆ ಅನ್ನಿಸಬೇಕಾದ್ರೆ ಕಾರಣ, ಅದೊಂದು ಆಲೋಚನೆ ನಿನಗೆ ಮೂಡಬೇಕಾದ್ರೆ ಕಾರಣ ಸುಮ್ಮನೆ ಎಲ್ಲ ಒಂದೇ ಸತಿ ಹುಟ್ಕೊಂಡಿರಲ್ಲ ಅಲ್ವಾ. ಸೊ ಹಾಗಾಗಿ ಇಡೀ ಸನ್ನಿವೇಶ, ಇಡೀ ಸಮಾಜ ಒಂದು, ನಾನು ಆಗಲೇ ಹೇಳಿದೆ ಏನಪ್ಪ ಅಂದರೆ, ಒಂದು ದುರುಳ ವ್ಯಕ್ತಿ, ಒಬ್ಬ ವಿಕೃತ, ಎಲ್ಲೋ ಕೆಲವೊಂದು ಎಲ್ಲವನ್ನು ಮೀರಿ ವಿಕಾರ ಮನಸ್ಸುಗಳಿರುತ್ತೆ. ಅವು ಎಲ್ಲೋ ಕೆಲವೊಂದು, ಅದನ್ನು ಬಿಟ್ಟರೆ ಎಲ್ಲದಕ್ಕೂ ಅಪವಾದ ಅನ್ನೋದು ಇರುವ ಹಾಗೆ ಇಲ್ಲೂ ವಿಕಾರ ಮನಸ್ಸುಗಳು ಎಲ್ಲೋ ಇರಬಹುದೇ ಹೊರತು ಹೆಚ್ಚಿನ ಸಂಖ್ಯೆಯಲ್ಲಿ, ಇವತ್ತಿಗೆ ನಾವು ನೋಡ್ತಾ ಇರೋದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯುವ ಸಮುದಾಯ ದಾರಿ ತಪ್ಪೋದಕ್ಕೆ, ಬೇಡದಿರೋ ಅಂದರೆ ಕೆಟ್ಟ ದಾರಿಯನ್ನು ಹಿಡಿಯೋದಕ್ಕೆ ಮತ್ತು ಕೆಟ್ಟ ಆಲೋಚನೆಗಳನ್ನು ಮಾಡೋದಕ್ಕೆ, ಭ್ರಷ್ಟಾಚಾರದಲ್ಲಿ ತೊಡಕೊಳ್ಳೋದಕ್ಕೆ, ಕೆಟ್ಟ ಕೆಲಸಗಳಲ್ಲಿ ತೊಡಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅದಕ್ಕೆ ಕಾರಣ ಅವರು ಮಾತ್ರ ಅಲ್ಲ, ಅವರ ಪೋಷಕರು, ಅವರ ಶಿಕ್ಷಣ, ನಾವು, ನಮ್ಮ ಸಮಾಜ ಎಲ್ಲವೂ ಹೊಣೆ ಆಗುತ್ತೆ, ಎಲ್ಲವೂ ಜವಾಬ್ದಾರಿ ಆಗುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಬ್ದುಲ್ ಕಲಾಂ ಹೇಳೋ ಹಾಗೆ ಒಂದು ವ್ಯಕ್ತಿತ್ವ ರೂಪುಗೊಳ್ಳೋದು ಮೊದಲು ಬೇಸಿಕ್ಕಾಗಿ ಅಪ್ಪ, ಅಮ್ಮ, ಗುರುವಿನಿಂದ. ಈ ಮೂವರ ಮಾರ್ಗದರ್ಶನ, ಈ ಮೂವರ ಬದುಕನ್ನೇ ಅನುಸರಿಸಿ ಆ ಒಂದು ಮಗುವಿನ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಮೊದಲನೇದಾಗಿ, ಮೂಲತಃ. ಆಮೇಲೆ ನಮ್ಮ ಸುತ್ತಲಿನ ವಾತಾವರಣ, ಸುತ್ತಲಿನ ಒಂದು ನಡವಳಿಕೆಗಳನ್ನು ನೋಡಿ ಆ ಮಗು ಮಾನಸಿಕವಾಗಿ ರೂಪುಗೊಳ್ಳುವಂಥದ್ದನ್ನು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಹಾಗಾಗಿ ಆ ಮನಸ್ಸನ್ನು ರೂಪಿಸುವ ಕೆಲಸ ಕೂಡ ಅಂದರೆ ನಮ್ಮ ಮಕ್ಕಳ ಮಾನಸಿಕ, ಸ್ಕೂಲಿಗೆ ಕಳಿಸ್ತೀವಿ, ಫೀಸ್ ಕಟ್ತೀವಿ, ಎಲ್ಲ ಮಾಡ್ತೀವಿ, ಟ್ಯೂಷನ್ಗೆ ಹಾಕ್ತೀವಿ, ಎಲ್ಲ ಸರಿ, ಬೌದ್ಧಿಕವಾಗಿ ಬೆಳೆಸ್ತಾ ಇದ್ದೀವಿ. ಆದರೆ ಮಾನಸಿಕವಾಗಿ ಯಾವ ಥರದ ಒಂದು ಮನಸ್ಥಿತಿಯನ್ನು ರೂಪಿಸ್ತಾ ಇದ್ದೀವಿ, ಎಷ್ಟು ಹೊತ್ತು ಆ ಮಕ್ಕಳ ಜೊತೆಯಲ್ಲಿ ನಾವು ತೊಡಕೊಂಡಿದ್ದೀವಿ, ಆ ಮಕ್ಕಳೊಡನೆ ಎಷ್ಟು ಪ್ರೇಮಪೂರ್ಣ ಸಮಯವನ್ನು ಕಳೆದಿದ್ದೀವಿ, ಇವೆಲ್ಲ ಪ್ರಶ್ನಿಸ್ಕೊಳ್ಬೇಕಾದಂಥ ಸಂಗತಿಗಳು. ಹಾಗಾಗಿ ಮನ ಬಂದಂತೆ ಆಡಬಹುದೇ ಅಂದಾಗ ಮನ ಕೆಟ್ಟ ರೀತಿಯಲ್ಲಿ ಹೋಗದಂತೆಯೇ ರೂಪಿಸಬಹುದಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ನಮ್ಮ ಮುಂದೆ ಬರುತ್ತೆ. ನೋಡಿ, ಮನ ನೆನೆದಂತೆ ಆಡಬಹುದೇ, ಮನಸ್ಸು ನೆನೆದಂಗೆ ಆಡಬಹುದಾ, ಮನಸ್ಸು ಬಂದಂತೆ ನಾವು ನಡ್ಕೊಳ್ಬಹುದಾ? ಏನೋ ಅನಿಸುತ್ತೆ ಹಂಗೆ ಆಡ್ಬೋದಾ? ಇಲ್ಲ, ಮನಸ್ಸು ಬಂದಂತೆ ನಡ್ಕೊಳ್ಬಾರ್ದು. ಒಂದು ವೇಳೆ ನಮ್ಮ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಬಂದರೂ ಆ ಆಲೋಚನೆಗಳನ್ನು ಅಲ್ಲೇ ವಿಸರ್ಜನೆ ಮಾಡಿ, ಅಂದರೆ ಬಿಟ್ಟು ಮುಂದೆ ಹೋಗಬೇಕು. ಆ ಆಲೋಚನೆಗಳು ಬಂತು ಅಂತ ಅದೇ ರೀತಿಯಲ್ಲಿ ನಡ್ಕೊಳ್ಬಾರದು. ಅದು ಕಂಡವರಲ್ಲಿ ಸಂಗವ ಮಾಡಬಹುದೇ, ಇದು ಕೂಡ ಬಹಳ ಮುಖ್ಯ. ಎಲ್ಲರ ಜೊತೆ ಸ್ನೇಹ ಮಾಡೋದಿದೆಯಲ್ಲ, ಬಹಳ ಎಚ್ಚರಿಕೆಯಿಂದ ಮಾಡತಕ್ಕದ್ದು, ಬಹಳ ಎಚ್ಚರಿಕೆಯಿಂದ. ನಾನು ಎಷ್ಟೋ ಸಾತಿ ಹೇಳ್ಬಿಟ್ಟಿದ್ದೀನಿ, ನಮ್ಮ ಸ್ನೇಹ ನಮ್ಮನ್ನು ತಪ್ಪು ದಾರಿಗೆ ಎಳಿಬಹುದು ಅಥವಾ ಸನ್ಮಾರ್ಗಕ್ಕೂ ಎಳಿಬಹುದು. ಹೇಳೋಕ್ಕಾಗಲ್ಲ. ಗಾದೆ ಹೇಳುತ್ತಲ್ವ, ಕೆಂದಗರ ಹಂದಿ ಜೊತೆ ಸೇರಿ ಕೆಂದಗರ ತಿಂತು ಅಂತ ಹೇಳಿ. ಅಂದರೆ ನಾವು ಸಂಘ ಯಾರ ಜೊತೆ ಮಾಡಬೇಕು? ಒಳ್ಳೆಯವರ ಜೊತೆಯಲ್ಲಿ, ಕಂಡವ್ರ ಜೊತೆ ಎಲ್ಲ ಸಂಘ ಮಾಡಬಾರ್ದು. ಎಲ್ಲರೂ ನಮಗೆ ಯೋಗ್ಯರಾಗಿರೋಕ್ಕೆ ಸಾಧ್ಯನ, ನಮ್ಮ ಸ್ನೇಹಕ್ಕೆ ಅರ್ಹರಾಗಿರೋಕ್ಕೆ ಸಾಧ್ಯ ಇಲ್ಲ. ಅವರನ್ನು ವಿಚಾರಿಸಿ, ಅವರೊಡನೆ ಬೆರೆತು, ಅವರು ನಮ್ಮ ಸ್ನೇಹಕ್ಕೆ, ನಮ್ಮ ಸಂಘಕ್ಕೆ ಯೋಗ್ಯವಾ ಅನ್ನೋದನ್ನು ಅರಿತು ಆಮೇಲೆ ಸ್ನೇಹವನ್ನು ಮಾಡಬೇಕು. ಅದನ್ನೇ ಕಂಡವರಲ್ಲಿ ಸಂಘವ ಮಾಡಬಹುದಾ? ಇಲ್ಲ, ಮಾಡಬಾರದು. ವಿಚಾರಿಸಿ ತಿಳಿದು ಸಂಘವನ್ನು ಮಾಡಬೇಕು. ಅದು ಸ್ವಾನುಭಾವರಿಗೆ ಸಲ್ಲದ ಮತ. ಸ್ವಾನುಭಾವರಿಗೆ, ಸ್ವತಃ ಅನುಭವಿಗಳಾದವರಿಗೆ, ಜ್ಞಾನಿಗಳಾದವರಿಗೆ ಸಲ್ಲದ ಮತ. ಜ್ಞಾನಿಗಳಾದವನು, ಅನುಭವಸ್ಥನಾದವನು ಕಂಡದ್ದನ್ನು ನಂಬಬಾರದು. ಅಂದರೆ ಕಣ್ಣಿಗೆ ಮೇಲ್ನೋಟಕ್ಕೆ ಕಂಡದ್ದನ್ನೇ ಸತ್ಯ ಅಂದ್ಕೊಳ್ಬಾರ್ದು, ಮನಸ್ಸಿಗೆ ಬಂದಂತೆ ನಡ್ಕೊಳ್ಬಾರ್ದು. ಹಾಗೆ ಕಂಡವರ ಸಂಘವನ್ನು ಮಾಡಬಾರ್ದು. ಎಲ್ಲವನ್ನು ವಿಚಾರ ಮಾಡಿ ನಂತರ ಅದನ್ನು ಆಚರಣೆಗೆ ತರಬೇಕು. ಶಿವಪೂಜಕರಲ್ಲಿ, ಶಿವಧ್ಯಾನವನ್ನು ಮಾಡುವವರಲ್ಲಿ, ಶಿವಕಥಾ ಪ್ರಸಂಗದಲ್ಲಿ ತೊಡಗಿಸಿಕೊಂಡುವವರಲ್ಲಿ ಮತ್ತು ಶಿವಾಧಿಕ್ಯವಲ್ಲದೆ ಪೆರತೊಂದನ್ನರಿಯದವರಲ್ಲಿ, ಅಂದರೆ ಶಿವನ ಧ್ಯಾನದಲ್ಲಿ, ಶಿವನ ಕಥೆಯಲ್ಲಿ, ಶಿವನನ್ನು ಬಿಟ್ಟು ಬೇರೆ ಅರಿಯದವರಲ್ಲಿ. ಅಂದರೆ ಅರ್ಥ ಏನು? ಶಿವ ಅಂದರೆ ದೇವರು ಅಂದರೆ ಒಳ್ಳೆಯದು ಪ್ರಕೃತಿ, ಧರ್ಮ, ಇದು ಒಳ್ಳೆಯ ಮಾರ್ಗದಲ್ಲಿ ನಡೆಯುವವನಲ್ಲದೆ, ಕೆಟ್ಟದ್ದನ್ನು ಅರಿಯದವನಲ್ಲದೆ ಅಂಥವರಲ್ಲಿ ಸ್ನೇಹವನ್ನು ಮಾಡಬೇಕು. ಅಂಥವರಲ್ಲಿ ತನು ಕರಗಿ, ಮನ ಕರಗಿ, ಮನ ಸಲೆಸೆಂದು
ಅಂಥವರಿಗೆ ಮನಸ್ಸನ್ನು ಕೊಡು, ಅಂಥವರ ಸಂಘವನ್ನು ಮಾಡು, ಅಂಥವರೊಡನೆ ಆತ್ಮೀಯ ಬಾಂಧವ್ಯವನ್ನು ಬೆಳೆಸ್ಕೊ. ಯಾರೊಡನೆ ಆತ್ಮೀಯ ಬಾಂಧವ್ಯವನ್ನು ಬೆಳೆಸ್ಕೊ, ಯಾರೊಡನೆ ಅಂತಃಕರಣವನ್ನು ಹೊಂದು ಶಿವಧ್ಯಾನದಲ್ಲಿ, ಶಿವ ಕಥಾ ಪ್ರಸಂಗದಲ್ಲಿ, ಶಿವ ಅಧಿಕ್ಯವಲ್ಲದೆ ಬೇರೆ ಅದರಲ್ಲಿ ತೊಡಗಿಲ್ಲದೆ ಇರೋರು ಅಂತ ಹೇಳಿದ್ರೆ ಸನ್ಮಾರ್ಗದಲ್ಲಿ ನಡೆಯುವವರ ಸಂಘವನ್ನು ನೀನು ಮಾಡು, ಮತ್ತು ಬೇರೆಯವರ ಸಂಘವನ್ನು ಮಾಡಬೇಡ. ಸಲೆಸೆಂದು ತ್ರಿವಿಧ ಪ್ರಸಾದದಲ್ಲಿ, ತ್ರಿವಿಧ ಪ್ರಸಾದ ಲಿಂಗ ಜಂಗಮ ಪ್ರಸಾದದಲ್ಲಿ ಮಹಾಪ್ರಸಾದಿಯಾಗಿ ನಿಂದು. ಇದು ಪ್ರಸಾದಿ ಸ್ಥಳದಲ್ಲಿ ಬರುವಂಥ ಒಂದು ಪರಿಕಲ್ಪನೆ. ಮಹಾಪ್ರಸಾದಿಯಾಗಿ ನಿಂದು ಎಲ್ಲವನ್ನು ಅರ್ಪಿಸಿ, ಲಿಂಗ ಜಂಗಮಕ್ಕೆ ಅರ್ಪಿಸಿ ತಾನು ಅದರ ಪ್ರಸಾದಿಯಾಗಿ ನಿಂದು, ವ್ರತಾಂಗಕ್ಕೆ ಅಭಂಗ ವಿರಳವಾಗಿಪ್ಪ ಸದ್ಭಕ್ತನಂಗವೇ. ಈ ರೀತಿ ನಡ್ಕೊಂಡು ವ್ರತಕ್ಕೆ ಭಂಗ ಬರದೇ ಇರುವ ರೀತಿಯಲ್ಲಿ ನಡ್ಕೊಳ್ಳೋನಿದಾನಲ್ಲ, ಯಾವ ವ್ರತಕ್ಕೆ? ಸನ್ಮಾರ್ಗದ ವ್ರತಕ್ಕೆ ಭಂಗ ಬರದ ರೀತಿಯಲ್ಲಿ ಸಜ್ಜನರೊಡನೆ ಸ್ನೇಹವನ್ನು ಮಾಡಿ ಅಂಥವರ ಸಂಘದಲ್ಲಿ ನಡ್ಕೊಳ್ಳೋನಿದಾನಲ್ಲ, ಅಂಥವನೇ ಭಕ್ತ. ಅಂಥವನ ದೇಹವೇ ಶಿವನ ವಾಸಸ್ಥಾನ. ಅಂದರೆ ಸದ್ಭಕ್ತನಂಗವೇ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ಸುಖ. ಅಲ್ಲಿಯೇ ಆತನ ದೇಹದಲ್ಲಿಯೇ ರಾಮೇಶ್ವರ ಲಿಂಗದ ಸುಖ. ಅಂದರೆ ಅಲ್ಲಿಯೇ ಅಂಥವನೊಳಗೆ ಪರಮಾತ್ಮನಿರ್ತಾನೆ, ಆತನ ದೇಹದಲ್ಲಿಯೇ ಪರಮಾತ್ಮ ನೆಲೆಸಿರ್ತಾನೆ ಅಂತ ಹೇಳಿ ಅಕ್ಕಮ್ಮ ಈ ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಮೇಲ್ನೋಟಕ್ಕೆ ಕಂಡದ್ದನ್ನು ನಂಬದೆ ವಿಚಾರ ಮಾಡಿ ಒಪ್ಪಿಕೊಳ್ಳುವಂಥದ್ದು, ಮನಸ್ಸು ಬಂದಂತೆ ಆಡದೆ ಆಲೋಚಿಸಿ ನಿರ್ಧರಿಸುವಂಥದ್ದು, ಕಂಡವರಲ್ಲಿ ಸಂಘವನ್ನು ಮಾಡದೆ ಸಜ್ಜನರೊಡನೆ ಸಂಘವನ್ನು ಮಾಡುವಂಥದ್ದು. ಇವುಗಳಲ್ಲಿ ಯಾರು ಈ ರೀತಿಯಲ್ಲಿ ನಡ್ಕೊಳ್ತಾನೋ ಅಂಥವನೇ ಸದ್ಭಕ್ತ. ಆತನ ಸದ್ಭಕ್ತನ ದೇಹದಲ್ಲಿಯೇ ಶಿವ ಕೂಡ ನೆಲೆಸಿರ್ತಾನೆ ಅನ್ನೋದನ್ನು ಅಕ್ಕಮ್ಮ ಈ ವಚನದಲ್ಲಿ ಬಹಳ ಸ್ಪಷ್ಟವಾಗಿ, ಸದ್ಭಕ್ತ ಅಂದರೆ ಬೇರೆ ಯಾರೂ ಅಲ್ಲ, ಸದ್ಭಕ್ತ ಅಂತ ಹೇಳಿದ್ರೆ ಈ ಥರದ ಗುಣಗಳನ್ನು ಹೊಂದಿರುವಂಥವನು ಅನ್ನುವಂಥದ್ದನ್ನು ಈ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಅಕ್ಕಮ್ಮ ವ್ಯಕ್ತಪಡಿಸ್ತಾರೆ. ಮತ್ತು ಇನ್ನೊಂದು ವಚನದಲ್ಲಿ ಕೂಡ ಯಾರು ಸದ್ಭಕ್ತ ಅನ್ನೋದನ್ನು ಹೇಳ್ತಾರೆ. ಆ ವಚನವನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೇನೆ. ಶರಣು ಶರಣಾರ್ಥಿ.